ಆತ್ಮೀಯ H16 ನ್ಯೂಸ್ ದೇಶದ ನಮಗೆ ಸ್ವಾಗತ. ನಾನು ನಿಮ್ಮ ವೈಎಂ ಯಜೋ ಮಲ್ಲಪ್ಪ ಜೋದರ್. ಆತ್ಮೀಯರೇ, ಆ್ಯಸ್ ಯೂಶುವಲ್ ನಿಮಗೆ ವಿಶೇಷವಾಗಿ ಒಂದು ಚರ್ಚೆ ಎದ್ದೇ ಇರ್ತದೆ ನಮ್ಮ ಧರ್ಮಸ್ಥಳದ ಮೇಲೆ. ಕಾರಣ ಇಷ್ಟ, ಅಲ್ಲಿಯ ಲಕ್ಷ್ಯ ನಮ್ಮ ಜನರಿಂದ ದೂರ ಆಗಬಾರ್ದು ಅನ್ನುವಂಥದ್ದು. ಯಾಕೆಂದರೆ ಭಾಳ ದೊಡ್ಡ ದುರಂತ ನಡೆದೋಗ್ಬಿಟ್ಟದಲ್ಲ. ದುರಂತಗಳ ಮೇಲೆ ದುರಂತ. ಈಗ ನೀವು ಕೇಳಿ ಇದನ್ನಪ್ಪ ಮತ್ತು ಅದನ್ನ ಹೇಳ್ತಾ ಇದ್ದೇನೆ ಅಂತೇಳಿ ನೀವು ಬೇಜಾರಾದರೂ ಆಗಿರ್ಬೋದು, ಇಲ್ಲ ಅಂತಲ್ಲ, ಸಹಜದ. ಆದ್ರೆ ಅಲ್ಲಿ ಆದಂಥ ಕಹಿ ಘಟನೆಗಳನ್ನು ನಾವು ಇನ್ನೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಕರ್ನಾಟಕದ ಇತಿಹಾಸದಲ್ಲಿ ಅಷ್ಟಲ್ಲ, ಭಾರತದ ಇತಿಹಾಸದಲ್ಲೂ ಒಂದು ವೇಳೆ ಇವ್ರು ಯಾರು ಅನ್ನೋದು ಗೊತ್ತಾದರೆ, ಹೂ ಇಸ್ ದ ಕಿಲ್ಲರ್ ಆಫ್ ದೀಸ್ ಆರ್ ಆಲ್ ಪರ್ಸನ್ಸ್ ಗೊತ್ತಾದರೆ ನಿಶ್ಚಿತವಾಗಿ ಒಂದು ದೊಡ್ಡ ಸುದ್ದಿ, ಜಗತ್ತಿನಾದ್ಯಂತ ದೊಡ್ಡ ಸುದ್ದಿ ಒಂದು ಕಡೆ ಇಡೋದು. ಅದೇನೋ ಆಯಿತು, ನಾವು ಸುದ್ದಿ ಮಾಡ್ತಾ ಇರ್ತೀವಿ, ನಮ್ಮ ಉದ್ಯೋಗ ಅದ, ಅದು ಅತ್ಯಂತ ನೋವಿನ ಕರಾಳ ಇತಿಹಾಸ. ಆದ್ರೆ ಇದನ್ನು ಇವತ್ತು ಆದಷ್ಟು SIT ಮಾಡಬೇಕಾಗಿದೆ. ಆದರೆ SIT ಎಷ್ಟರ ಮಟ್ಟಿಗೆ ತನಿಖೆ ಮಾಡ್ತದೆ ಅನ್ನೋ ಅಷ್ಟೇ ಪ್ರಶ್ನಾರ್ಹ. ಯಾಕಂತಂದ್ರೆ ಎಲ್ಲಿವರೆಗೆ ಅದರ ವರ್ತನೆ ನೋಡಿದಾಗ, ತನಿಖೆಯ ಜಾಡನ್ನು ನೋಡಿದಾಗ, ತನಿಖೆ ಮಾಡುತ್ತಿರುವ ರೀತಿಯನ್ನು ನೋಡಿದಾಗ, ಇದು ಆ ದೊಡ್ಡ ದುರಂತಕಾರನನ್ನು, ದೊಡ್ಡ ಖಳನಾಯಕನನ್ನು ಹಿಡಿದು ಜಗತ್ತು ತೋರಿಸ್ತದನ ಅನ್ನುವಂಥ ಪ್ರಶ್ನೆ ಮಾತ್ರ ಎಲ್ಲರಿಗೂ ಅದ. ಅದಕ್ಕಾಗಿ ಮೂಮೆಂಟ್ ಸ್ಟಾರ್ಟ್ ಆಗಿಬಿಟ್ಟದು. ಕೊಂದವರು ಯಾರು ಹೇಳಬೇಕು ನೀವು ಅಂತೇಳಿ. ಕಾರಣ ಇಷ್ಟ, ಇದು ಮುಚ್ಚಿ ಹೋಗಿ ಹಾಕುವಂಥ ಭಾಳ ಸಾಧ್ಯತೆಗಳಿದ್ದಾವೆ. ಇಲ್ಲಿವರು ಎಷ್ಟೋ ಘಟನೆಗಳಾಗಿದ್ದಾವೆ, ಅದನ್ನೆಲ್ಲ ಮುಚ್ಚಿ ಹಾಕ್ತಾನೆ ಬಂದಿದ್ದಾರೆ. ಇದು ಮುಚ್ಚಿ ಹಾಕುವ ಸಾಧ್ಯತೆ ಎಲ್ಲ ಇದ್ದಾವೆ. ಒಬ್ಬ ಚೆನ್ನಯ್ಯ ಬಂದಿದ್ದ, ಒಬ್ಬ ಭೀಮಪ್ಪ ಬಂದಿದ್ದ, ಅಥವಾ ಭೀಮ ಬಂದಿದ್ದ, ಅಥವಾ ಮುಸುಕುದಾರಿ ಬಂದಿದ್ದ, ಅವನದೇನೋ ಆಗ್ತದೆ ಅಂತೇಳಿ ಒಬ್ಬ ದೊಡ್ಡದಾಗಿ ದೊಡ್ಡ ಒಂದು ವಿಡಿಯೋ ಮಾಡಿ ಬಿಟ್ಟರು, ಸಾಕ್ಷಿದಾರ ಬಂದ ಅಂತೇಳಿ. ಆದರೆ ಅವನೇ ಕೊನೆಗೀಗ ಆ ಒಂದು ದೊಡ್ಡ ಹಾಳದಲ್ಲಿ ಮುಚ್ಚಿ ಹೋಗುವಂಥ ಸಾಧ್ಯತೆಗಳು ನಾವು ನೋಡ್ತಾ ಇದ್ದೇವೆ. ಅದರಲ್ಲೂ ಚೆನ್ನಯ್ಯ ಈಗಾಗಲೇ ಪಲ್ಟಿ ಹೊಡೆದ, ನಾವು ಉಳಿದೀವಿ ಅದನ್ನು. ಅಂದ್ರೆ ಆದಷ್ಟು ಈ ಎಲ್ಲ ದುರಂತಗಳು ಮಾಡಿದ ಸರ್ದಾರ ತಪ್ಪಿಸಿಕೊಳ್ಳೋ ಸಾಧ್ಯತೆಗಳು ಹೆಚ್ಚಿದ್ದಾವೆ ಅನ್ನೋದು SIT ತನಿಖೆಯ